ಈಗಾಗಲೇ ಸಮ್ಮೇಳನದ ಸಿದ್ಧತೆಗಳು ಸಾಂಗವಾಗಿ ನಡೀತಾ ಇದ್ದಾವೆ. ಸಮ್ಮೇಳನದ ಕುರಿತು ಇನ್ನೂ ಹೆಚ್ಚಿನ ಪ್ರಚಾರ ಹಾಗೂ ಸಾರ್ವಜನಿಕರಿಗೆ, ಕನ್ನಡದ ಅಭಿಮಾನಿಗಳಿಗೆ ತಲುಪಬೇಕು ಅನ್ನುವ ದೃಷ್ಟಿಯಿಂದ ಈ ದಿವಸ 3ನೇ ತಾರೀಕು ದಿನಾಂಕ 3/1/2026 ಶನಿವಾರ, ಸ್ಥಳ ಶ್ರೀ ದುರ್ಗಾ ವಿನಾಯಕ ದೇವಸ್ಥಾನ, ವಾಜಗದ್ದೆ, ಹಾರ್ಶಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿ. ಪ್ರತಿ ವರ್ಷ ಪಟ್ಟಣ ವ್ಯಾಪ್ತಿಯಲ್ಲಿ ಎರಡು ಸಮ್ಮೇಳನಗಳು, ಹಿಂದಿನ 2 ಸಮ್ಮೇಳನಗಳು ಪಟ್ಟಣ ವ್ಯಾಪ್ತಿಯಲ್ಲಿ ನಡೆದವು. ಈ ವರ್ಷ ವಿಶೇಷತೆ ಅಂತ ಅಂದರೆ ಗ್ರಾಮೀಣ ಭಾಗದಲ್ಲಿ ಒಂದು ಸಮ್ಮೇಳನವನ್ನು ನಡೆಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಜೊತೆಗೆ ಈ ಒಂದು ಸಮ್ಮೇಳನವನ್ನು ನಡೆಸಲಿಕ್ಕೆ ಅಲ್ಲಿಯ ಸ್ಥಳೀಯ ಶ್ರೀ ದುರ್ಗಾ ವಿನಾಯಕ ದೇವಸ್ಥಾನದ ಕಮಿಟಿಯವರನ್ನು ಕೇಳಿಕೊಂಡಾಗ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಅಧ್ಯಕ್ಷರಾದಂಥ SM ಅಂಗಡಿ ಅವರು ಹಾಗೂ ಆಡಳಿತ ಮಂಡಳಿಯವರು ನಾಗರಾಜ್ ಅವರು ಆಗಿರ್ತಾರೆ. ಮತ್ತು ಕಾರ್ಯಾಧ್ಯಕ್ಷರಾಗಿ ತಹಸೀಲ್ ಸಾಹೇಬರು MR ಕುಲಕರ್ಣಿ ಅವರು ಇರ್ತಾರೆ. ಉಳಿದಂತೆ ಸಂಘಟನಾ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರಾಗಿ ವಿಶೇಷವಾಗಿ ಆ ದೇವಸ್ಥಾನ ಅವರ ಆಯ್ಕೆ ಆದಂಥ 2 ಸಮ್ಮೇಳನಗಳು ಆಗಿದ್ದಾವೆ. ಇದು 3ನೇ ಸಮ್ಮೇಳನ ಆಗ್ತಾ ಇರೋದು. ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸೋಣ ಅನ್ನುವಂಥ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮೊಂದಿಗೆ KG ನಾಗರಾಜ್ ಸರ್ ಅವರು ಒಂದು ಮತ್ತೊಂದು ವಿಚಾರ ನಾನು ಹೇಳಲು ಬಂದುಬಿಟ್ಟೆ. ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಮ್ಮ ನಾಡಿನ ಹಿರಿಯ ಸಾಹಿತಿ, ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಪಡೆದಂತಹ ಶ್ರೀಯುತ ತಮ್ಮಣ್ಣ ಬೀಗಾರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತೇವೆ. ಅವರು ವಿಶೇಷವಾಗಿ ನಾಡಿಗೆ, ದೇಶಕ್ಕೆ ಗೊತ್ತಿರುವಂಥ ಒಬ್ಬ ಪ್ರಸಿದ್ಧ ಸಾಹಿತಿಗಳು. ಅವರನ್ನು ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇಲ್ಲಿಯ ಮತ್ತೊಂದು ವಿಶೇಷ ಅಂತ ಹೇಳಿ, ಇಲಾಖೆ ನಮಗೆ ಹಣಕಾಸಿನ ಕ್ರೋಢೀಕರಣ ಆಗಬೇಕಾಗಿದೆ. ಆ ವಿಚಾರವಾಗಿ ನಾವು ಮನವಿಗಳನ್ನೆಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಇಲಾಖೆಗಳಿಗಿರ್ಬೋದು, ಅವುಗಳಿಗೆಲ್ಲ ತಲುಪಿಸ್ತಾ ಇದ್ದೇವೆ. ಅವರಿಂದ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬಂದಿದೆ ನಮಗೆ. ಜೊತೆಗೆ ಇಲ್ಲಿ ಈ ಒಂದು ಸಮ್ಮೇಳನದ ಸಂಪೂರ್ಣ ಬಜೆಟ್ ಅಂತಂದರೆ ಒಂದು 3 ಲಕ್ಷ ರೂಪಾಯಿ ಒಂದು ಅಂದಾಜವನ್ನು ಇಟ್ಕೊಂಡಿದ್ದೀವಿ. ಈ ಹಿಂದೆ ಸಮ್ಮೇಳನಗಳಿಗೆ ಸರ್ಕಾರದಿಂದ ಅನುದಾನ ಬರುತ್ತಿತ್ತು. ಆದರೆ ಕಳೆದ ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಸಾಹಿತ್ಯ ಪರಿಷತ್ತಿನ ವಿಚಾರ ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿದಂತೆ, ಕೇಂದ್ರ ಸಾಹಿತ್ಯ ಪರಿಷತ್ತಿನ ವಿಚಾರ ತಿಳಿದಂತೆ. ಹಾಗಾಗಿ ನಾವು ಸ್ಥಳೀಯ ಸಂಪನ್ಮೂಲವನ್ನೇ ನಂಬಿಕೊಂಡು ಸಮ್ಮೇಳನವನ್ನು ಮಾಡಬೇಕಾಗಿದೆ. ಕನ್ನಡದ ಅಭಿಮಾನಿಗಳು, ಸಂಘ ಸಂಸ್ಥೆಗಳು, ಇಲಾಖೆಗಳು, ಎಲ್ಲ ಕ್ಷೇತ್ರದ ಜನರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಹಿಂದೂ ನೀಡಿದ್ದಾರೆ, ಈ ಮುಂದೆ ನೀಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ. ಜೊತೆಗೆ ವಿಶೇಷವಾಗಿ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಈ ಒಂದು ಸಮ್ಮೇಳನ ಅಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ಅಲ್ಲಿಯ ಸ್ಥಳೀಯರಿರ್ಬೋದು, ಯುವಕ ಸಂಘ, ಮೊದಲೇ ಹೇಳಿದಾಗ ಯುವಕ ಸಂಘ ಇರ್ಬೋದು, ದೇವಸ್ಥಾನದ ಕಮಿಟಿ ಇರ್ಬೋದು, ಅಲ್ಲಿ ಆ ಕ್ಷೇತ್ರದ ಸಮೀಪದಲ್ಲಿರುವಂಥ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಕೆಲವರು ಗಣ್ಯ ಸಾಹಿತಿಗಳಿರ್ಬೋದು, ಅವರೆಲ್ಲ ನಮಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನು ಇವಾಗ ನಾವು ಎಲ್ಲರಿಗೂ ವಿಶೇಷವಾಗಿ ಈ ಒಂದು ಆಮಂತ್ರಣದಲ್ಲಿರುವಂಥ ಎಲ್ಲ ಇವರಿಗೂ ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಸಮ್ಮೇಳನವನ್ನು ಉದ್ಘಾಟಿಸಲಿಕ್ಕೆ ಶ್ರೀ ಅಣ್ಣಪ್ಪ ಎನ್ ಮಳಿಮಠ ಅಂತ ಶಿವಮೊಗ್ಗದ ಒಬ್ಬರು ಸಾಹಿತಿಗಳು ಬರ್ತಾರೆ. ಡಾಕ್ಟರ್ ಅಣ್ಣಪ್ಪ ಎನ್ ಮಳಿಮಠ ಅವರು ವಿಶೇಷತೆ. ಜೊತೆಗೆ ಸಮಾರೋಪ ಭಾಷಣವನ್ನು ನಮ್ಮ ಜಿಲ್ಲೆಯ ಪ್ರಸಿದ್ಧ ಕಥೆಗಾರರಾದಂಥ ಶ್ರೀಧರ್ ಬಳಗಾರ್ ಅವರು ಸಮಾರೋಪ ನುಡಿಯನ್ನು ಆಡಲಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ 3 ಗೋಷ್ಠಿಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಒಂದು ಸಾಹಿತ್ಯ ಗೋಷ್ಠಿ, ಇನ್ನೊಂದು ಕವಿಗೋಷ್ಠಿ, ಮತ್ತೊಂದು ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಒಂದು ಕಾರ್ಯಕ್ರಮ.